ಫ್ರೆಂಡ್ಸ್, ನಾನು BK ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಬೆಳಗ್ಗೆ ಕ್ಲಾಸಲ್ಲಿ ಏನು ಮಾಡಿದ್ದೀವಿ, 18ನೇ ತಾರೀಕು ಶಿಫ್ಟ್ 1 ನೋಡಿದ್ದೀವಿ. ಓಕೆ, ಈಗಿನ ಕ್ಲಾಸಲ್ಲಿ ಏನು ಮಾಡೋಣ, ಶಿಫ್ಟ್ 2 ನೋಡ್ತಾ ಹೋಗೋಣ. ಯಾವ ರೀತಿ ಕ್ವಶನ್ಸ್ ಬಂದವ, ಅವುಗಳನ್ನ ಎಷ್ಟು ಸಿಂಪ್ಲಿಫಿಕೇಷನ್ ಆಗಿ ಮಾಡ್ಬೋದು, ಎಷ್ಟು ಈಸಿಯಾಗಿ ಮಾಡ್ಬೋದು, ಇವುಗಳನ್ನು ವಿತ್ ಟ್ರಿಕ್ಸ್ ಮುಖಾಂತರ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೇಟ್ ಮಾಡೋದು ಬೇಡ. ಪ್ರೀವಿಯಸ್ ವಿಡಿಯೋಸ್ ಯಾರು ನೋಡಿಲ್ಲ ಅವರು ಕೂಡ ನೋಡ್ಕೊತ ಹೋಗ್ರಿ. ಅದೇ ರೀತಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಅದ, ಇನ್ಸ್ಟಾಗ್ರಾಮ್ ಗ್ರೂಪ್ ಅದ, ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದ, ಹೋಗಿ ಲಿಂಕ್ ಅದರೊಳಗೆ ಹೋಗಿ ಜಾಯ್ನ್ ಆಗಿರಿ. ಏನೇ ನಿಮ್ಮದು ಕ್ಲಾಸ್ ಅಪ್ಲೋಡಿಂಗ್ ಆಗಲಿ ಅದರೊಳಗೆ ಮೆಸೇಜ್ ಹಾಕಿರ್ತೀನಿ. ಓಕೆ, ಡನ್. ಅದೇ ರೀತಿ ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊರಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆದಮೇಲೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನನ್ನು ನೋಡಿರಿ, ಸಿಂಪ್ಲಿಫಿಕೇಷನ್ ಅದ. 3 1 3 4 12, ಈ ಕಡೆ ಏನದ ರೀ 16 ಅದ, ಈ ಕಡೆ -2 3 6 ಅಂದ್ರೆ 20 ಹೋದರೆ ಎಷ್ಟಾಯಿತು 14. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ಓಕೆ, ದೆನ್ ನೆಕ್ಸ್ಟ್ 2% ಆಫ್ 312, 2 1 ಓಕೆ, ಆಮೇಲೆ 312 ಅದ, ಅಂದರೆ 2 1 0 2 2 1 ಆಮೇಲೆ 2 5 10. ಓಕೆ, 11 ಆತಲ್ಲ. ಓಕೆ, 2 1 2 5 ಆಮೇಲೆ 2 6 12 00, ಅಂದರೆ 15,600. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ಓಕೆ, ಡನ್. ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡಿರಿ, ಒಂದು ತರಗತಿಯಲ್ಲಿ 40 ವಿದ್ಯಾರ್ಥಿಗಳ ಸರಾಸರಿ 12, 5 ವಿದ್ಯಾರ್ಥಿಗಳ ಗುಂಪಿನ ಸರಾಸರಿ 10, 5 ವಿದ್ಯಾರ್ಥಿಗಳ ಇನ್ನೊಂದು ಗುಂಪಿನ ಸರಾಸರಿ 14, ಉಳಿದವರ ಸರಾಸರಿ ಎಷ್ಟು? ಇದನ್ನು ಕೆಲವೊಂದು ಸಲ ಹೆಂಗೆ ಮಾಡ್ತೀವಿ, ಫಸ್ಟಿಗೆ 40 ವಿದ್ಯಾರ್ಥಿಗಳದ್ದು ಮಾಡೋದು. ಫಸ್ಟಿಗೆ ಡೀಟೇಲಾಗಿ ಹೇಳ್ತೀನಿ. 40 ವಿದ್ಯಾರ್ಥಿಗಳದ್ದು ಎಷ್ಟು ಅದ ರೀ, 12 ಅದ, ಅಂದರೆ ಎಷ್ಟಾಯಿತು 480 ಆಯಿತು. ಓಕೆ, ಇದರೊಳಗೆ ಫಸ್ಟ್ 5 ಕೊಟ್ಟಾರ, ಅವ್ರದ್ದು ಎಷ್ಟದ 10 ಅದ, ಅಂದ್ರೆ 50. ಆಮೇಲೆ 5 ಜನದ್ದು 17 ಅದ, ಅಂದ್ರೆ 70. ಅಂದ್ರೆ ಇವೆರಡನ್ನು ಮೈನಸ್ ಮಾಡಬೇಕಿದ್ರೆ ಟೋಟಲ್ ಎಷ್ಟಾಯಿತು ನಮ್ಮದು 360 ಉಳಿತು. ಇನ್ನು ಇದರೊಳಗೆ 5 5 10 ತೆಗೆದ್ರೆ ಎಷ್ಟು ಉಳಿತು 30. ಅಂದ್ರೆ ಉಳಿದವರ ಸರಾಸರಿ ಅಂದ್ರೆ 360 ಡಿವೈಡೆಡ್ ಬೈ 30 ಅಂತಂದ್ರೆ ಎಷ್ಟು ಬಂತು, 12 ನಮ್ಮದು ಸರಾಸರಿ ಬಂತು. ಡನ್. ಓಕೆ, ನೆಕ್ಸ್ಟ್. ಪೆಟ್ರೋಲ್ನ ಬೆಲೆ 90% ಹೆಚ್ಚಾಗುತ್ತದೆ, ಅದರ ಬಳಕೆಯನ್ನು ಎಷ್ಟು ಪ್ರತಿಶತ ಕಡಿಮೆ ಮಾಡಿದರೆ 33% ಹೆಚ್ಚಾಗಬೇಕು ಅಂತ ಕೇಳ್ಯಾರ. ಓಕೆ, ಸಿಂಪಲ್, ಲಾಸ್ಟೆಲ್ಲ ಕ್ಲಾಸಲ್ಲಿ ಮಾಡಿದ್ದೀವಿ. 100 ಇದ್ದದ್ದು ಎಷ್ಟಾಗೈತೆ ರೀ, 130, 190. ಅವ್ರೇನು ಹೇಳ್ತಾರೆ 133 ಅಂತಾರೆ. ಅದರ ಡಿಫ್ರೆನ್ಸ್ ಎಷ್ಟದ ರೀ, ಇಲ್ಲಿ 190 ಅದ, ಅಂದರೆ 57. ಎಷ್ಟಕ್ಕೆ 57ಕ್ಕೆ 190ಕ್ಕೆ 57 ಅದ, ಅಂದರೆ 100ಕ್ಕೆ ಎಷ್ಟು, ಈ 0 ಈ 0 19 19 3 × 10 30%. ಎಷ್ಟು 30. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ನೆಕ್ಸ್ಟು, ಸಚಿನ್ 153 ಕುರ್ಚಿಗಳನ್ನು ಮಾರಿ 85 ಕುರ್ಚಿಗಳನ್ನು ಮಾರಾಟ ಮಾಡಿದ ಬೆಲೆಯ ಸಮನಾದ ಲಾಭ ಪಡೆದರೆ ಅವನಿಗೆ ಆಗುವ ಶೇಕಡಾ ಲಾಭ ಎಷ್ಟು ಅಂತ ಕೇಳ್ಯಾರ. ಓಕೆ, ಏನದ ರೀ, 153 ಕುರ್ಚಿಗಳ ಮಾರಾಟದ ಬೆಲೆಯು ಎಷ್ಟದ ರೀ, 153 ಕೊಂಡ ಬೆಲೆಗಿಂತಲೂ ಎಕ್ಸ್ಟ್ರಾ 85 ಕುರ್ಚಿದ ಮಾರಿದ ಬೆಲೆಗೆ ಎಕ್ಸ್ಟ್ರಾ ಬಂದತ್ತವ್ರಿ. ಇದನ್ನ ಈ ಕಡೆ ಕಳಿಸಿದ್ರೆ ಮೈನಸ್ ಆಯಿತು. ಎಷ್ಟು ಮೈನಸ್ಸು, 68 ಸೆಲ್ಲಿಂಗ್ ಪ್ರೈಸ್ = 153 ಕಾಸ್ಟ್ ಪ್ರೈಸ್. ಈಗ ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಕಾಸ್ಟ್ ಪ್ರೈಸ್ ಅಂದ್ರೆ 153 ಡಿವೈಡೆಡ್ ಬೈ 68. 17 ಡಿವೈಡ್ ಮಾಡಿರಿ, 17 4 68, 17 9 ಅಂದ್ರೆ 9 ಡಿವೈಡೆಡ್ ಬೈ 4. ಡಿಫ್ರೆನ್ಸ್ ಎಷ್ಟದ ರೀ, 9 ಇದ್ದದ್ದು 4 ಮತ್ತು 9ರ ಮಧ್ಯೆ 5 ಅದ, ಅಂದ್ರೆ 4ಕ್ಕೆ 5 ಅಂತಂದ್ರೆ 100ಕ್ಕೆ ಎಷ್ಟು, 4 1 4 2 8 4 5 20, 25 × 5 ಅಂತಂದ್ರೆ 125% ಅವನಿಗೆ ಲಾಭ ಬಿದ್ದದ. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ನೆಕ್ಸ್ಟ್. ಓಕೆ, ಅಂಗಡಿಯವನು ತನ್ನ ಜಾಕೆಟ್
ಬೆಲೆಗಿಂತ 18.8% ಹೆಚ್ಚು ಬೆಲೆ ಗುರುತಿಸುತ್ತಾನೆ. ಆನ್ಲೈನಲ್ಲಿ ಏನು ಮಾಡ್ತಾನೆ, 12.5% ರಿಯಾಯಿತಿ ನೀಡ್ತಾನೆ. ಹಾಗಾದ್ರೆ ಅವನಿಗೆ ಲಾಭ ಎಷ್ಟು, ಶೇಕಡ ಲಾಭ ಎಷ್ಟು ಅಂತಂದಾಗ ನಾವು ಇದಕ್ಕೆ +or-A +or-B +or-AB / 100 ಮಾಡ್ತೀವಿ. ಓಕೆ, ಫಸ್ಟಿಗೆ ಏನು ಮಾಡೋಣ, ಹೆಚ್ಚು ಮಾಡ್ಯಾನ ಎಷ್ಟು 18.8, ಆಮೇಲೆ ಕಡಿಮೆ ಮಾಡ್ಯಾನ ಎಷ್ಟು 12.5. ಓಕೆ, ಆಮೇಲೆ ಮೈನಸ್, ಆಮೇಲೆ ಎಷ್ಟಾದರೆ 18.8 × 12.5 / 100. ಓಕೆ, ಈಗ ನಾವು ಪಾಯಿಂಟ್ ಎಲ್ಲ ತಿಳ್ಕೊಂಬಿಡ್ರಿ, ಹಂಗೆ ಜಸ್ಟ್ ಕಟ್ತಾ ಹೊಡ್ಕೊಂಡ್ರಿ. ಇಲ್ಲಿ ನೋಡಿರಿ, ಇವನ್ನೆರಡು ಮೈನಸ್ ಮಾಡಿ ಎಷ್ಟು ಬಂತು, 6.3 ಉಳಿತು. ಮೈನಸ್ ಇಲ್ಲಿ 25 4 25 5 ಅಂದ್ರೆ 0.5 ಹೊಡಿತೀವಿ. ಹೌದಾ, ನೆಕ್ಸ್ಟು 4 1 4 4 16 4 7 28, ಒಂದು ಅಂಕಿ ಬಿಟ್ಟು ಪಾಯಿಂಟ್ ಅಂದ್ರೆ 4.7 × 0.5 ಅಂತಂದ್ರೆ 2.35 ಅಂದ್ರೆ ಎಷ್ಟು ಬಂತು, 3.95% is the profit. Option number B is right. Okay, then next to simplification. 15 1 15 4 -4 -9 -8 16 ಅಂದ್ರೆ -29. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ದೆನ್ 8ನೇ ಪ್ರಶ್ನೆ, ಇಲ್ಲಿ ಕೂಡ ಲಾಭ ಅದ ನೋಡ್ರಿ. 7,980ಕ್ಕೆ ಮಾರಾಟ ಮಾಡ್ತಾರೆ, ಅದರ 5% ಲಾಭ, ಇನ್ನೊಂದ ಮೇಲೆ 5% ನಷ್ಟ ಸಿಗುತ್ತೆ. ಅವನಿಗಾದ ಶೇಕಡ ಲಾಭ ನಷ್ಟ ಎಷ್ಟು ಅಂತೇಳಿ ನನಗೆ ವ್ಯಾಲ್ಯೂ ಸುಮ್ಮನೆ ಇದ್ದಾಗ ಯೂಸ್ ಇಲ್ಲ. ಈಗ ಬರೀ ಏನು 5% ಲಾಭ 5% ನಷ್ಟ ಆಗೈತೆ ಅಂದ್ರೆ ಫಸ್ಟಿಗೆ 5% ಲಾಭ ಆಗೈತಿ, ಆಮೇಲೆ 5% ನಷ್ಟ ಆಗೈತಿ. ಇನ್ಕ ಫಾರ್ಮುಲಾ ಹಾಕಿದ್ವಲ್ಲ ಅದೇ ಸೇಮ್, A to B / 100. ಆಮೇಲೆ ಈ ಪ್ಲಸ್ಸು ಮೈನಸ್ ಹೋಯಿತು, ಎಷ್ಟು ಹೋಯಿತು, -5 25 / 100 ಅಂದ್ರೆ -0.25. ಮೈನಸ್ ಆಗೈತೆ ಅಂದ್ರೆ ನಷ್ಟ ಎಷ್ಟು, 0.5% ನಷ್ಟ. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ವೆರಿ ಸಿಂಪಲ್, ಈ ವ್ಯಾಲ್ಯೂ ನನಗೆ ಅವಶ್ಯಕತೆ ಇಲ್ಲ. ಓಕೆ, ಡನ್. 9ನೇ ಪ್ರಶ್ನೆ, ಲಸ ಕೇಳ್ಯಾರಂದ್ರೆ ಈಗ ನಾವೇನು ಮಾಡ್ತೀವಿ, 36 ಇದನ್ನು ಸಪ್ರೇಟ್ ಮಾಡ್ಕೊತೀವಿ. ಹೆಂಗೆ, 4 × 9. ಹೌದಾ, ಈಗ 4ರಲ್ಲಿ ಡಿವೈಡ್ ಆಗಬೇಕಾದ್ರೆ ಏನ್ರಿ, ಕೊನೆಯ 2 ಸಂಖ್ಯೆ 4ರಲ್ಲಿ ಹೋಗಬೇಕು. ಓಕೆ, ಇದ್ರಾಗ 4ರಲ್ಲಿ ಇದು ಹೋಗುತ್ತೇನು, 4 1 4 35 ಅಂದ್ರೆ ಇದು ಹೋಗಂಗಿಲ್ಲ, ಯಾವುದು ಸಿ ಹೋಗಂಗಿಲ್ಲ. ನೆಕ್ಸ್ಟ್ ಇದು 4ರಲ್ಲಿ ಹೋಗುತ್ತೆ, ಆದ್ರೆ 9ರಲ್ಲಿ ಹೋಗುತ್ತೆ ನೋಡಿರಿ. 4ರಲ್ಲಿ ಹೋಗ್ಬೇಕು, 9ರಲ್ಲಿ ಹೋಗ್ಬೇಕು. 9 ಅಂದ್ರೆ ನೋಡಿರಿ, ಇವೆರಡು ಕೂಡಿಸಿ ಎಷ್ಟಾಯಿತು, 4 8 3 11 ಆಯಿತು, ಅಂದರೆ ಇದು ಹೋಗಂಗಿಲ್ಲ. ನೆಕ್ಸ್ಟು 5 11 ನೋಡಿ 10 18 ಆಯಿತು. ಓಕೆ, 18. ನೆಕ್ಸ್ಟ್ ಇದು ಅದು 4ರಲ್ಲಿ ಹೋಗುತ್ತೆ, 4 1 4 4. ಓಕೆ, ಡನ್. ನೆಕ್ಸ್ಟ್ ಇದು 4 2 8 8 3 11 ಅಂದ್ರೆ ನಮಗೆ ಇದು ಹೋಗಂಗಿಲ್ಲ. ನಮಗೆ ಉಳುಕಿದ್ದ ಆನ್ಸರ್ ಯಾವುದು ಉಳಿತು, ಆಪ್ಷನ್ ನಂಬರ್ ಬಿ ಈಸ್ ರೈಟ್, 3000. ಹೌದಿಲ್ಲ, ಸಾರಿ, ಇನ್ನೂ ಒಂದು ಐತೆ ಆಪ್ಷನ್ ಇಲ್ಲಿ, ಒಂದ ವಿಚಾರ ಮಾಡಬೇಡ್ರಿ, ಅವಸರ. ಓಕೆ, ಕರೆಕ್ಟ್ ಅದ. ಓಕೆ, ಈ 4ರಲ್ಲಿ ನೋಡಿದ್ರೆ ನೆಕ್ಸ್ಟು 4 2 6 6 3 9 ಆಯ್ತು. ಇದು ಹೌದಾ, ಇದು ಹೋಗುತ್ತೆ, ಆಮೇಲೆ ಇದು ಹೋಗುತ್ತೆ. 2 ಆಪ್ಷನ್ದಾಗ ಹೋಗ್ತಾವೆ ನನಗೆ. ಹೌದಾ, ಈಗ 2 ಆಪ್ಷನ್ದಾಗ ಹೋದ್ರೆ ಲಾಸ್ಟಿಗೆ 0 ಅದ ಇಲ್ಲಿ, ಅಂದ್ರೆ ಲಾಸ್ಟಿಗೆ 0 ಅದ ಅಂದ್ರೆ ನಮಗೆ ಕೊನೆಗೆ ಬರುವಂತಹ ಆನ್ಸರ್ ಕೂಡ ನಮಗೆ 0 ಆಗಿರ್ಬೇಕಂತಂದ್ರೆ ನಮ್ಮದು ಆಪ್ಷನ್ ನಂಬರ್ ಎ ಮಾತ್ರ ಸರಿಯಾಗಿದೆ, 3420. ಡನ್. ನೋಡಿರಿ 10ನೇ ಪ್ರಶ್ನೆನ ನೋಡಿರಿ. A B C 22 ದಿನ 24 ದಿನ 33 ದಿನ ಒಂದು ಕೆಲಸವನ್ನು ಮಾಡ್ತಾರೆ. ಎ ಮೊದಲ ದಿನ, ಸಿ 2ನೇ ದಿನ, ಬಿ 3ನೇ ದಿನ ಕೆಲಸ ಮಾಡಿದರೆ ಎಷ್ಟು ದಿನಗಳಲ್ಲಿ ಕೆಲಸ ಮುಗಿಸುತ್ತಾರೆ ಅಂದರೆ ಆಲ್ಟರ್ನೇಟ್ ಆಗಿ A B C 3 ಜನ ಅಂದರೆ. ಓಕೆ, ಡನ್. ಈಗ ಎ ಎಷ್ಟು, ಬಿ ಎಷ್ಟು ನೋಡಿರಿ. ಎ 22 ದಿನ ಆಯಿತಾ, ಅದೇ ರೀತಿ ಬಿ 24. ಓಕೆ, ಸಿ 33. ಇವುಗಳೆಲ್ಲ ಎಷ್ಟು ಬರ್ತಂದ್ರೆ ಈಗ ಎಷ್ಟು ಬಂತು, 264 ಲಸ ಬಂತು. ಪಾರ್ಟ್ಸ್ ಎಫಿಸಿಯನ್ಸಿ ಎಷ್ಟು ಬಂತು, 12ರಲ್ಲಿ 11ರಲ್ಲಿ 8ರಲ್ಲಿ.
ಓಕೆ. ಈಗ ನೋಡಿ ಫಸ್ಟಿಗೆ ಯಾರು ಮಾಡ್ತಾರೆ, ಎ ಮಾಡ್ತಾನೆ, ಆಮೇಲೆ ಸಿ ಮಾಡ್ತಾನೆ, ಆಮೇಲೆ ಬಿ ಮಾಡ್ತಾನೆ. ಓಕೆ. ಎ ಎಫಿಷಿಯನ್ಸಿ ಎಷ್ಟದ ರೀ 12, ಸಿದು 8, ಬಿದು 11. ಟೋಟಲ್ 3 ದಿನ ಒಬ್ಬೊಬ್ಬರು ಕೆಲಸ ಮಾಡೋಂಗಾಯಿತು. 3 ದಿನಕ್ಕೆ ಕೆಲಸ ಎಷ್ಟು ಮುಗಿದತ್ತೀಗ 18 ಅಂದ್ರೆ 31 ಕೆಲಸ ನಮಗೆ 3 ದಿನಕ್ಕೆ ಮುಗೀತು. ನಮಗೆ ಟೋಟಲ್ ಕೆಲಸ ಅದಾವೆ 264. ಅಂದರೆ ಇದ್ರ ನಿಯರೆಸ್ಟ್ ಅಂತಂದಾಗ ಇಂಟು 8ರಲ್ಲೇ ಮಾಡ್ತೀವಿ. ಓಕೆ. 8ರಲ್ಲೇ ಮಾಡಿದ್ರೆ ಎಷ್ಟು ಬಂತು 248 ಕೆಲಸ. ಇಲ್ಲಿ 8 ಮಾಡಿದ್ರೆ 8 3 24 ದಿನ ಬಂತು. ಓಕೆ. 248 264 ಅದ ಅಂದ್ರೆ ಇಲ್ಲಿ ನೋಡಿರಿ ಫಸ್ಟಿಗೆ ನಮ್ಮದು 248 ಕೆಲಸ ಮುಗಿದು ಈಗ ಟೋಟಲ್ ನಮ್ಮದು 24 ದಿನ ಆಯಿತು. ಓಕೆ. ಈಗ 3 ಜನ ಮಾಡ್ಯಾರ. ನೆಕ್ಸ್ಟ್ ಯಾರು ಮಾಡಬೇಕು, ಎ ಮಾಡಬೇಕು. ಎ ಎಫಿಷಿಯನ್ಸಿ ಎಷ್ಟು ಅದ ರೀ 12 ಅದ. ಕೂಡಿಸ್ರಿ ಎಷ್ಟಾಯಿತು, ಇದು 10 ಅಂದರೆ 260 ಆಯಿತು. ಇದಕ್ಕೆ ಪ್ಲಸ್ 1 ದಿನ 2 ಆದ್ರೆ 25 ದಿನ ನಾವು ಕೆಲಸ ಮಾಡ್ತಾರೆ. ಆದರೆ ಇನ್ನು ಉಳಿದ ಕೆಲಸ ಎಷ್ಟು ಐತ್ರಿ, ಟೋಟಲ್ 25 ದಿನ ಅಂತೂ ಬಂತ. ಓಕೆ. ಉಳಿದ ಕೆಲಸ ಎಷ್ಟು ರೀ, ಟೋಟಲ್ 264 4 ಉಳಿದು. ಇದನ್ನು ನೆಕ್ಸ್ಟ್ ಯಾರು ಮಾಡಬೇಕು, ನಮ್ಮ ಸೆಕೆಂಡ್ ಯಾರು ಮಾಡಬೇಕು, ಸಿ ಎಫಿಷಿಯನ್ಸಿ 8 ಅಂದ್ರೆ ಇದು 4 1 4 2 ಅಂತಂದ್ರೆ 25:1/2 ಈಸ್ ಟೋಟಲ್ ಟೈಮ್. ಓಕೆ. ಆಪ್ಷನ್ ನಂಬರ್ ಡಿ ಲಾಸ್ಟ್ ಆಪ್ಷನ್. ಓಕೆ. ಡನ್. 11 ಕ್ವಶನ್ ನಂಬರ್ 11. 2 ವರ್ಷಗಳಲ್ಲಿ ಒಂದೇ ಬಡ್ಡಿ ದರದಲ್ಲಿ ಬಡ್ಡಿ ಎಷ್ಟಾಗತ್ತೆ 40. ನೋಡಿರಿ ಸರಳ ಬಡ್ಡಿ ಎಷ್ಟದ ರೀ 40 ಅಂದ್ರೆ 1 ವರ್ಷಕ್ಕೆ 20, ಇನ್ನೊಂದು ವರ್ಷಕ್ಕೆ 20. ಆದರೆ ಚಕ್ರ ಬಡ್ಡಿ ಎಷ್ಟು ಎಕ್ಸ್ಟ್ರಾ ಆಗೈತೆ ರೀ ನಮ್ಮದು, ಇಲ್ಲಿ 50 ಅಂದ್ರೆ 10 ಎಕ್ಸ್ಟ್ರಾ ಆಗೈತಿ. ಹೌದಾ. ಅಂದಾಗ ನಮಗೆ R = ಅಂದಾಗ 20 × R / 100 = 10 ಅಂದಾಗ ಈ 0 2 1 2 5 ಅಂದ್ರೆ R = ಎಷ್ಟು ಬಂತು, ಈ 5 ಆ ಕಡೆ ಹೋದ್ರೆ 50 ಆಯಿತು. ಓಕೆ. ನನಗೇನು ಗೊತ್ತಿಲ್ಲ ಈಗ P = 100 ತಗೋದು, T = ಕೊಟ್ಟಾರೆ 2 ವರ್ಷ, R = 50 ಅದ. ಓಕೆ. ಈಗ ಸಿಂಪಲ್ ಇಂಟ್ರೆಸ್ಟ್ ಎಷ್ಟಾಗತ್ತೆ, ಎಷ್ಟು 52 ಎಷ್ಟು 100, 100ಕ್ಕೆ ಎಷ್ಟು ಕೊಟ್ಟಾರ ಅವರು 40 ರೂಪಾಯಿ. ಅಂದ್ರೆ 100 ಕೇಳ್ಯಾರ ಅಂದ್ರೆ ಡೈರೆಕ್ಟ್ ಆನ್ಸರ್ ಸಿಕ್ತು ನಮಗೆ ಎಷ್ಟು 40. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ. ನೋಡಿ ಎಷ್ಟು ಸಿಂಪಲ್ ಅದ. ಡನ್. 12ನೇ ಪ್ರಶ್ನೆ. ಆದಿತ್ಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತೀರ್ಣನಾದನು. ಅದರಲ್ಲಿ ಶ್ರೇಣಿಗಳನ್ನು ಕ್ರಮವಾಗಿ 20%, 30, 45 ತೂಕವಿರುವ 100 ಅಂಕಗಳ 3 ವಿಭಿನ್ನ ಪರೀಕ್ಷೆಗಳ ಮೂಲಕ ನಿರ್ಧರಿಸಲಾಗುತ್ತದೆ. ಆ ಪರೀಕ್ಷೆಗಳ ಆದಿತ್ಯ ಕ್ರಮವಾಗಿ 80, 70, 60 ಅಂಕಗಳಿಸಿದರೆ ಸರಾಸರಿ ಅಂಕಗಳು ಎಷ್ಟು? ಸರಾಸರಿ ಅಂತಂದಾಗ ಏನು ಮಾಡ್ತೀರಿ, ಟೋಟಲ್ ಆಗಿ ನಮಗೆ 20% ಮುಖಾಂತರ ಕೊಟ್ಟಾರಲ್ಲ ಅವುಗಳನ್ನ ಫಸ್ಟಿಗೆ ನಾವು ಒಂದು ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ. ಓಕೆ. ಆಮೇಲೆ 45 ಇವುಗಳನ್ನ ನಾನು ಏನು ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ಕೊತೀನಿ. ಎಷ್ಟರಲ್ಲಿ /5 ಅಂದರೆ ಎಷ್ಟಾಯಿತು 5 4 20. ಹೌದಾ. 5 4 20, 5 7 35, 5 9 45. ಓಕೆ. ಅಂದ್ರೆ ನಮಗೆ ಈಸಿ ಸಣ್ಣ ನಂಬರ್ ತೊಗೊಂಡ್ರೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗುತ್ತೆ. 4 7 9 ಆಯಿತು. ಈಗ 4 ಅಂದ್ರೆ ಎಷ್ಟು ತೊಗೊಂಡು ನಾವು ಫಸ್ಟ್ನೇದು 80 ಮಾರ್ಕ್ಸು, ಆಮೇಲೆ ಸೆಕೆಂಡ್ 70, ಆಮೇಲೆ ಥರ್ಡ್ ಏನದ ರೀ 60. ಹೌದಾ. ಇಷ್ಟು ಮಾರ್ಕ್ಸು ತಗೊಂಡು ಈಗ ನಾನು ಏನು ಮಾಡ್ತೀನಿ, ನಿಯರೆಸ್ಟ್ ಈಗ ಒಂದು ಎವರೇಜ್ ಅಂತಂದ್ರೆ ನನಗೆ ಈ 80 ಮತ್ತು 70 60ರಲ್ಲಿ ಮಧ್ಯದಲ್ಲಿ 60 ನಂಬರನ್ನು ನಾನು ಎವರೇಜಾಗಿ ತೊಗೊತೀನಿ. ಎವರೇಜ್ ಅಂತಂದ್ರೆ ನಮಗೆ ಎಲ್ಲ ಸಂಖ್ಯೆಗಳನ್ನ ನಾನು ಸಪ್ರೇಟಾಗಿ ಮಾಡೋಕ್ಕಿಂತನೂ 60ನ ಮಧ್ಯದಲ್ಲಿ ತೊಗೊಂಡ್ರೆ, ಈಗ 80 ಆಗೈತೆ ಅಂದರೆ ಇದಕ್ಕೆ ಎಷ್ಟು ಮಾಡ್ಯಾರ +20 ಮಾಡ್ಯಾರ. ಇದು 75 ಅಂದ್ರೆ ಇದಕ್ಕೆ +10 ಮಾಡ್ಯಾರ. ಆದರೆ ಇದಕ್ಕೆ 0 ಮಾಡ್ಯಾರ. ಓಕೆ. 0 ಮಾಡ್ಯಾರ ಅಂತಂದ್ರೆ ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಈಗ ಎಷ್ಟೆಲ್ಲ ಆಯಿತು ಎವರೇಜ್ ಆದಮೇಲೆ ಈಗ ನೋಡಿರಿ 4 × 20 ಎಷ್ಟು ಬಂತು 80. ಅದೇ ರೀತಿ 7 × 10 ಅಂದರೆ 70.
ದೆನ್ ಇದಂತೂ 0 ಅದ. ಅಂದರೆ ಎಷ್ಟಾಯಿತು 150 ಮಾರ್ಕ್ಸ್ ಆಯಿತು. ಅಂದ್ರೆ 150 ಅಂತಂದ್ರೆ ಈಗ ಎವರೇಜ್ ನಂದು 60 ತೊಗೊಂಡಿನಿ ನಾನು, ಪ್ಲಸ್ 150 ಡಿವೈಡೆಡ್ ಬೈ ಟೋಟಲ್ ಎಷ್ಟದ ರೀ ನಮ್ಮದು 20, ಹೌದಿಲ್ಲ, ಡಿವೈಡೆಡ್ ಬೈ 20. ಅಂದ್ರೆ ಇದಕ್ಕಿಂತ ನೀವು ಬೇರೆ ಮೆಥಡ್ ಮಾಡ್ಕೊಂಡ್ರೆ ಲೆಂದಿ ಆಗುತ್ತೆ, ಅದಕ್ಕೋಸ್ಕರ ಶಾರ್ಟು. ಈಗ ಸಿಂಪ್ಲಿಫೈ ಮಾಡಿರಿ. 21 27 2 14 ಅಂದ್ರೆ 240 ಆಯಿತು. ಅದೇ ರೀತಿ 0.5 ಅಂದ್ರೆ 60 × 7.5 ಮೀನ್ಸ್ 67.5, ಸಾರಿ ಪ್ಲಸ್ ಅದಲ್ಲ, 67.5. ಆಪ್ಷನ್ ನಂಬರ್ ಎ ನೋಡಿರಿ, ವೆರಿ ಇಂಪಾರ್ಟೆಂಟು, ನೋಟ್ ಮಾಡ್ಕೊರಿ. ಓಕೆ, ಡನ್. ನೀವು ಸ್ಟಾರ್ಟಿಂಗ್ ಲೆಕ್ಕಗಳನ್ನು ನೋಡಿದ ಮೇಲೆ ಎಲ್ಲ ಇವದಾಳು ಪಾಪಿಡಂತೆ ಸ್ಕಿಪ್ ಮಾಡ್ತೀರಿ, ಎಂಡ್ವರೆಗೂ ನೋಡ್ಬೇಕಂತೀವಿ, ಇದಕ್ಕೆ ಹೇಳೋದು. ಓಕೆ, ಡನ್. 10ನೇದು ನೋಡಿರಿ, ಅವನ ಕಡೆ ಏನದ ರೀ 1218 ರೂಪಾಯಿ ಅದಾವೆ. ಇಬ್ಬರು ಮಕ್ಕಳಿಗೆ ಹಂಚಿಕೆ ಮಾಡ್ತಾನೆ, ಎಷ್ಟು ಬಡ್ಡಿ ದರದಲ್ಲಿ ಇಡ್ತಾನೆ, 10 ಬಡ್ಡಿ ದರದಂಗೆ ಆಶೀಶ್ ಅವ್ರಿಗೆ ಎಷ್ಟು ಸಿಗುತ್ತೆ. ಲಾಸ್ಟೆಲ್ಲ ನಾವು ಮಾಡಿದ್ವಿ ಇದೇ ಥರ ಪರ್ಸೆಂಟೇಜನ್ನು ನಾನು ಭಿನ್ನರಾಶಿ ಒಳಗೆ ಮಾಡ್ಕೊತೀನಿ. ಅಂದ್ರೆ 10ಕ್ಕೆ 1 ಹೆಚ್ಚಾಗಿತ್ತು ಅಂದ್ರೆ 11 ಆಗೈತಿ. ಟೋಟಲ್ಲು 21 ಅಂದ್ರೆ ಅವ್ರ ಕಡೆ ಇರುವಂತಹ ಒಟ್ಟು ಮೊತ್ತ. ನಮಗೆ ಬೇಕಾಗಿದ್ದು ಆಶೀಶ್ ಅಂದ್ರೆ ಸೆಕೆಂಡ್ ಒನ್, ಅಂದ್ರೆ 10 ಅಂದರೆ ಎಷ್ಟು, ಇದಕ್ಕೆ ಎಷ್ಟು ಇಂಟು ಮಾಡ್ಯಾರ 58 ಇಂಟು ಮಾಡ್ಯಾರ, ಇದಕ್ಕೂ 58 ಇಂಟು ಮಾಡಿದ್ರೆ 580 ಈಸ್ ದಿ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಓಕೆ, ಡನ್. ನೆಕ್ಸ್ಟು ಲಸ ಅನ್ನು ಕೇಳ್ಯಾರ ನೋಡ್ರಿ, ಅವಾಗಲೇ ಮಾಡಿದ್ವಲ್ಲ ಸೇಮ್. ಈಗ ನಾವು ಯಾವುದಾದ್ರೂ ಸಂಖ್ಯೆ 51 ಅದ, ಓಕೆ 51 ಅದ, ಇದನ್ನು ನಾನು ಸಪ್ರೇಟ್ ಮಾಡಿದರೆ ಎಷ್ಟಾಯಿತು 17 × 3. ಓಕೆ, 3ರಲ್ಲಿ ನಾವು ಸಪ್ರೇಟಾಗಿ ಡಿವೈಡ್ ಮಾಡಬೇಕಂದ್ರೆ ಇವುಗಳನ್ನ ಎಲ್ಲ ಆ್ಯಡ್ ಮಾಡಿರಿ. ಎಷ್ಟಾಯಿತು 18 ಆಯಿತು. 18 ಡಿವೈಡೆಡ್ ಬೈ 3 ಅಂದರೆ ಹೋಗುತ್ತೆ. ನೆಕ್ಸ್ಟು 7 7 14 20 ಅಂದರೆ 22 ಡಿವೈಡೆಡ್ ಬೈ 3 ಅಂದರೆ ಇದು ಹೋಗಂಗಿಲ್ಲ. ನೆಕ್ಸ್ಟ್ ಇದನ್ನು ನೋಡಿರಿ, 7 ಅಂದರೆ 9 9 18 4 ಇದು 22 ಅಂದರೆ ಇದು ಹೋಗಂಗಿಲ್ಲ. ನೆಕ್ಸ್ಟ್ ಇದು 12 ಆಯಿತು. 12 ಅಂದರೆ 3 4 12, ಇದು 2 ಹೋಗುತ್ತೆ. ಆದರೆ 17ರಲ್ಲಿ ಹೋಗುತ್ತೇನ್ರಿ ಇದು? ಇಲ್ಲ. ಅಂದರೆ ಇದು 17ರಲ್ಲಿ ಇದು ಹೋಗಂಗಿಲ್ಲ, ಇದು 17ರಲ್ಲಿ ಹೋಗುತ್ತೆ. ಅಂದರೆ ಎ ಈಸ್ ದಿ ಫೈನಲ್ ಆನ್ಸರ್. ಓಕೆ, ಎ ಎಷ್ಟದ ರೀ 7344. ಓಕೆ, ಡನ್. ಆಮೇಲೆ ರೈಲಿಗೆ ಸಂಬಂಧಪಟ್ಟಂತೆ 200 ಮೀಟರ್ ಮತ್ತು 250 ಮೀಟರ್ ಉದ್ದದ ರೈಲು ಎರಡೂ ಸೇರಿಸಿದ್ರೆ ಎಷ್ಟಾಯಿತು 450 ಮೀಟರ್ ಉದ್ದ. ಅದೇ ರೀತಿ 80 ಕಿಲೋಮೀಟರ್ ವೇಗ 60 ಕಿಲೋಮೀಟರ್ ವೇಗ ಒಂದೇ ದಿಕ್ಕಿನಲ್ಲಿ ಎಂದಾಗ ನಾವು ಮೈನಸ್ ಮಾಡ್ತೀವಿ. 80 - 60 ಅಂತಂದ್ರೆ 20. ಅವ್ರು ಕೇಳಿದ್ದು ಲಾಸ್ಟಿಗೆ ಟೈಮನ್ನು ಕೇಳ್ಯಾರ. ನಾವು 5/18 ಇಂಟು ಟೈಮ್ ಸಿಂಪ್ಲಿಫೈ ಮಾಡಿ. 2 1 2 9 2 10 ಈ ಕಡೆ ಶಿಫ್ಟ್ ಮಾಡಿಬಿಟ್ರಿ. 450 ಇಂಟು 9 ಡಿವೈಡೆಡ್ ಬೈ 10 ಇಂಟು 5. ಈ 0 5 1 5 9 9 ಎಷ್ಟು 81 ಸೆಕೆಂಡುಗಳು. ಅವು ತೆಗೆದುಕೊಳ್ಳುವ ಸಮಯ 81 ಸೆಕೆಂಡುಗಳು. ಓಕೆ, ಡನ್. 16ನೇ ಪ್ರಶ್ನೆ. 4a6aಗಳ 4ನೇ ಅನುಪಾತವು 81 ಆದರೆ a² ಮೌಲ್ಯವನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. 4ನೇ ಅನುಪಾತ ಅಂತಂದಾಗ ಫಸ್ಟಿಗೆ ಏನು ಮಾಡೋದು, ಬಿ ಅವ್ರು ಕೊಟ್ಟದ್ದು ನೋಡಿರಿ, BC ಡಿವೈಡೆಡ್ ಬೈ A = D. ಇದು 4ನೇ ಅನುಪಾತದ ನಮ್ಮದು ಒಂದು ಫಾರ್ಮುಲಾ ಅನ್ಕೊಂಡು ನೀವು. ಆದ್ರೆ ಇಲ್ಲಿ ಬಿ ಅಂತಂದ್ರೆ 16a ಅದ ರೀ. ಓಕೆ, 16a. ಸಿ ಅಂದ್ರೆ ಎ ಅಂದ್ರೆ ಫಸ್ಟ್ ನಂಬರ್ ಎಷ್ಟದ ರೀ 4 = 81 ಆಗೈತಿ. ಅದರೊಳಗೆ ಎ ಕಂಡಿಡಿ ಅಂದ್ರೆ 4 1 4 4 16 ಅಂದ್ರೆ a ಇಂಟು a² ಇಲ್ಲಿ 4 ಅದಲ್ಲ, ಇದನ್ನು ಈ ಕಡೆ ಕಳಿಸ್ಕೊಂಡ್ಬಿಡ್ತೀನಿ ನಾನು. ಅಂದರೆ ಡಿವೈಡೆಡ್ ಬೈ 4 ಆಯಿತು. ಅಂದರೆ a² = 4 2 8. ಹೌದಾ? ಆಮೇಲೆ 1 ಹೋಗಂಗಿಲ್ಲ, 0 ಅಂದರೆ 20 ಪಾಯಿಂಟ್ ಬರ್ಬೇಕು. 20 ಪಾಯಿಂಟ್ ಎಲ್ಲಿ ಐತೆ ಒಂದೇ ಆಪ್ಷನ್ ಅದ, ಅಂದರೆ 20.25. ದಿಸ್ ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಬಿ ಇಸ್ ರೈಟ್. ವೆರಿ ಇಂಪಾರ್ಟೆಂಟು.
ನೋಟ್ ಮಾಡಿರಿ. ಓಕೆ, ನೆಕ್ಸ್ಟು ಪ್ರತಿ ಬದಿಯ ಉದ್ದ 7 ಸೆಂಟಿಮೀಟರ್ 24 ಸೆಂಟಿಮೀಟರ್ ಹಾಗೂ 0.25 ಮೀಟರ್ ಅಂದರೆ 200 ಸೆಂಟಿಮೀಟರ್ ಮಾಡ್ಕೊತೀನಿ. ಎಷ್ಟಾಯಿತು? 25 ಸೆಂಟಿಮೀಟರ್. ಓಕೆ, ಅಂದ್ರೆ ಡಾಟಾಸ್ ಎದ್ರೊಳಗೆ ಇರ್ತಾವಲ್ಲ ಅವನ್ನೆಲ್ಲ ಒಂದೇ ಇದ್ರಾಗ ಕನ್ವರ್ಟ್ ಮಾಡ್ಬೋದು. ಹಾಗಾದ್ರೆ ತ್ರಿಭುಜದ ವಿಸ್ತೀರ್ಣ ಎಷ್ಟು? ತ್ರಿಭುಜದ ವಿಸ್ತೀರ್ಣ ಫಾರ್ಮುಲಾ ಗೊತ್ತಿರಬೇಕು. ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಈಕ್ವಲ್ ಟು ಹಾಫ್ ಇಂಟು ಬಿ ಇಂಟು ಎಚ್. ಓಕೆ, ಹಾಫನ್ನು ಹಾಗೆ ಬರ್ಕೋರಿ. ಬಿ ಎಷ್ಟು ಅದ ರೀ? ಬ್ರೆಡ್ತು ಬ್ರೆಡ್ ಇಂಟು ಹೈಟ್. ಓಕೆ, ಇದರಲ್ಲಿ ಫಸ್ಟಿಗೆ ಹಾಫ್ ಅಂತ ಹಂಗೆ ಬರ್ಕೊಂಡ್ರಿ. ಆಮೇಲೆ ನಮ್ಮದು 7 ಸೆಂಟಿಮೀಟರ್ ಇದು ಬ್ರೆಡ್ದು, ಆಮೇಲೆ ಹೈಟು 24. ಓಕೆ, ನೆಕ್ಸ್ಟು 2 ಬಂದಲೆ 12 ಎಷ್ಟು? 84 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ಏರಿಯಾ ಆಫ್ ಟ್ರಯಾಂಗಲ್. ಆಪ್ಷನ್ ನಂಬರ್ ಎ ಈಸ್ ರೈಟ್. ಡನ್. ಓಕೆ, 18ನೇ ಪ್ರಶ್ನೆ. ರೈಲು ಗಂಟೆಗೆ 45 ಕಿಲೋಮೀಟರ್ ವೇಗದಲ್ಲಿ ಚಲಿಸಿದರೆ 398 ಮೀಟರ್ ಉದ್ದದ ರೈಲು 802 ಮೀಟರ್ ಉದ್ದದ ಸುರಂಗವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಅಂತ ಕೇಳ್ಯಾರ. ನೋಡಿರಿ, ಇಲ್ಲಿ ಉದ್ದ ಅದ ರೀ, ಇಲ್ಲಿ ಉದ್ದ ಅದ. ಎರಡನ್ನು ಕೂಡಿಸ್ಬಿಟ್ರಿ ಎಷ್ಟಾಯಿತು? 800 ಅಂದ್ರೆ 1100, 1200 ಇಂಟು ವೇಗ 45 ಅದ 5/18 ಟೈಮನ್ನು ಕೇಳ್ಯಾರ. ಓಕೆ, ಎರಡು ಎಷ್ಟಿಲ್ಲ 3 ಹೊಡಿತೀರಿ. 3 6 18, 3 1 3 5 15. ಓಕೆ, ಈಗ ಎಲ್ಲ ಶಿಫ್ಟ್ ಮಾಡ್ಕೊಂಬಿಡೋಣ. ಟಿ ಈಕ್ವಲ್ ಟು 1200 ಇಂಟು 6 ಡಿವೈಡೆಡ್ ಬೈ 15 ಇಂಟು 5. ಓಕೆ, 5 1 ಮತ್ತು 5 2 10, 5 4 20, 240 ಬಂತು. ನೆಕ್ಸ್ಟು 3 5 15, 3 2 6. ನೆಕ್ಸ್ಟು 5 1 5 4 20, 5 8 40. 48 ಇಂಟು 6 ಅಂತಂದ್ರೆ ಎಷ್ಟು ಬಂತು? 48 ಇಂಟು 6 ಇಲ್ಲ ಸಾರಿ 2 ಅದ ರೀ. 48 ಇಂಟು 2 ಅಂತಂದ್ರೆ 96. ಆಪ್ಷನ್ ನಂಬರ್ ಎ ಈಸ್ ರೈಟ್. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ನಮಗೆ ಉಳಿದದ್ದು ಯಾವುದು? 2 1 ಉಳಿದೈತಿ, 48 ಒಂದು ಉಳಿದ. ಓಕೆ, ದೆನ್ 19ನೇ ಪ್ರಶ್ನೆ. ಚೇತನ್ 5400 ಹೂಡಿಕೆ ಮಾಡ್ತಾನೆ. ವಿಪುಲು 10200 ಹೂಡಿಕೆ ಮಾಡ್ತಾನೆ. 3 ವರ್ಷಗಳ ಕೊನೆಯಲ್ಲಿ ವಿಪುಲ್ ಇದ್ದವ ಚೇತನ್ಗಿಂತ ಹೆಚ್ಚು ರೊಕ್ಕ ತೊಗೊತಾನೆ. ಯಾಕೆ ಹೇಳ್ರಿ? ಅವ್ನು ಹೆಚ್ಚು ಇನ್ವೆಸ್ಟ್ ಮಾಡ್ಯಾನ. ಅದಕ್ಕೋಸ್ಕರ ಬಡ್ಡಿ ದರ ಎಷ್ಟು ಅಂತ ಕೇಳ್ಯಾರ. ಡಿಫ್ರೆನ್ಸ್ ಎಷ್ಟು ಅದ ರೀ? 10200, 5400 ಅಂತಂದ್ರೆ 4800. 3 ವರ್ಷಕ್ಕೆ R = ಗೊತ್ತಿಲ್ಲ, ಡಿವೈಡೆಡ್ ಬೈ 100, 720 ರೂಪಾಯಿ ಜಾಸ್ತಿ ತೊಗೊಳೋಣ, 720. ಓಕೆ, ನೆಕ್ಸ್ಟು ಇವೆರಡು 0, R = 720 ಡಿವೈಡೆಡ್ ಬೈ 48 ಇಂಟು 3. ಅದನ್ನು ಹಾಗೆ ಬರ್ಕೊಂಬಿಡ್ರಿ. ಓಕೆ, ಈಗ ಸಿಂಪ್ಲಿಫೈ ಮಾಡಿರಿ. ಎಷ್ಟರಲ್ಲೇ? 3 1 3 2 6, 3 4 12, 0. ಓಕೆ, 48 48 5. R = 5% is the rate of interest. Done. ಓಕೆ, ಲಾಸ್ಟ್ ಕ್ವಶನ್. x ಎಂಬುದು 20 yಗಳ 3ನೇ ಸಮಾನುಪಾತವಾಗಿರುವುದರಿಂದ yನ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತವಾಗಿದ್ದರೆ xನ ಮೌಲ್ಯವು ಎಷ್ಟು? ಅಂದ್ರೆ x is the third proportional of the 20. x is the third proportion ಐತಿ. ಅದರದ್ದು 20 ಮತ್ತು y is the sum of the first 3 prime numbers. ನೋಡಿ, y = ಫಸ್ಟ್ 3 ಪ್ರೈಮ್ ನಂಬರ್ಸ್ ಯಾವ್ಯಾವ್ರಿ? 2 3 5. ಮೊದಲ 3 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ನೋಡಿ, ಕ್ವಶನ್ನು ವೆರಿ ಇಂಪಾರ್ಟೆಂಟು. ನೋಡಿ, ಓಕೆ, ಏನಾಯಿತು? ಕೂಡಿಸಿದ್ರೆ ಎಷ್ಟಾಯಿತು? 5 3 8 2 10. ದಿಸ್ ಈಸ್ ವ್ಯಾಲ್ಯೂ ಆಫ್ y. ಅವ್ರೇನು ಹೇಳತ್ತಾರೆ? ಅವ್ರು ಕೊಟ್ಟಂತಹ ಈಕ್ವೇಷನನ್ನು ಬರೀತೀನಿ ಫಸ್ಟಿಗೆ. ಏನು? y² ಡಿವೈಡೆಡ್ ಬೈ 20 = x. ನೋಡಿ, x ಎಂಬುದು 3ನೇ ಪ್ರಪೋರ್ಷನ್ ಆಗೈತಿ. ಅದ್ರ 20 ಮತ್ತು y ಬರ್ದೀನಿ. ನೆಕ್ಸ್ಟ್ y = ಎಷ್ಟು ಅದ ರೀ? 10 ಅದ. ಹೌದಾ? ಈ y ವ್ಯಾಲ್ಯೂ ಜಾಗದಾಗ
10 ಹಾಕಿದ್ರೆ ಎಷ್ಟಾಯಿತು 10 ಸ್ಕ್ವೇರ್ ಡಿವೈಡೆಡ್ ಬೈ 20 ಈಕ್ವಲ್ ಟು ಎಕ್ಸ್. ದೆನ್ 100 ಡಿವೈಡೆಡ್ ಬೈ 20 ಈಕ್ವಲ್ ಟು ಎಕ್ಸ್. ಹೌದಾ? ದೆನ್ ಸಿಂಪ್ಲಿಫೈ 21 25 ದೆನ್ ಎಕ್ಸ್ ಈಕ್ವಲ್ ಟು 5 ಈಸ್ ದಿ ಫೈನಲ್ ಆನ್ಸರ್. ಆಪ್ಷನ್ ನಂಬರ್ ಡಿ ಈಸ್ ರೈಟ್. ಸೊ ಇದು 18ನೇ ತಾರೀಕಿನ ಏನ್ರಿ 18ನೇ ತಾರೀಕಿನ 18th ಫೆಬ್ರವರಿ 2025 ಎಷ್ಟನೇ ಶಿಫ್ಟು? ಸೆಕೆಂಡ್ ಶಿಫ್ಟ್ ಆಗಿರುತ್ತೆ. ಓಕೆ, ಇದು ಬೆಳಗ್ಗೆ ಏನು ಮಾಡಿದ್ದೆ ಫಸ್ಟ್ ಶಿಫ್ಟನ್ನು ಮಾಡಿದ್ದೆ, ಇದು ಸೆಕೆಂಡ್ ಶಿಫ್ಟು, ಥರ್ಡನ್ನು ನಾಳೆ ತರ್ತೀವಿ. ಓಕೆ, ಅದೇ ರೀತಿ ಅಗ್ನಿವೀರ್ ಪ್ರೀವಿಯಸ್ ಇಯರ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಕ್ವಶನ್ ಕೂಡ ಅವುಗಳನ್ನ ಕೂಡ ಕ್ಲಾಸನ್ನು ರೆಡಿ ಮಾಡ್ತಾಯಿದ್ದೀನಿ. ರೆಗ್ಯುಲರಾಗಿ ನೋಡಿರಿ. ಯಾರ್ಯಾರು ಪ್ರೀವಿಯಸ್ ಸೊಲ್ಯೂಷನ್ ಇನ್ನೂ ನೋಡಿಲ್ಲ ಅವುಗಳನ್ನ ಕೂಡ ನೋಡಿರಿ. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸ್ ಭೇಟಿ ಆಗ್ತೀನಿ. ಜೈ ಹಿಂದ್.